ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯರೇ ಮತ್ತು ಎಲ್ಲ ಗೌರವಾನ್ವಿತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಯಾಕೆ ಅಂತಂದರೆ ಈ ಹೊತ್ತಿನಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡೋದು ಅಂತಂದರೆ ಭಾಳ ಕಷ್ಟ. ನಾನು ಅತಿಥಿಯಾಗಿರಬೇಕಾಗಿತ್ತು. ಇವತ್ತು ಹಿರಿಯರಾದಂಥ ಮನೂರು ಸರ್ ಅವರು ಬಾರದೇ ಇರೋ ಕಾರಣಕ್ಕೆ ಆ ಜವಾಬ್ದಾರಿ ನನಗೆ ವಹಿಸಿಕೊಟ್ಟಿದ್ದಕ್ಕೆ ಬನ್ನಂಜೆ ಪ್ರತಿಷ್ಠಾನದವರಿಗೂ ಮತ್ತು ಹನುಮಾನ್ ಸೇವಾ ಸಂಸ್ಥೆಯವರಿಗೂ ಸಹ ನಾನು ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಒಂದು, ಬನ್ನಂಜೆಯವರು ಬಗ್ಗೆ ಮಾತನಾಡೋದು ಅಂತಂತಂದರೆ ಅದು ವಿಶೇಷವಾಗಿ ನನ್ನಂಥವ್ರು. ಯಾಕೆಂದರೆ ಇದುವರೆಗೂ ಬೆಳಗ್ಗಿನಿಂದ ಆದಂಥ ಉಪನ್ಯಾಸಗಳು, ಉದ್ಘಾಟನಾ ಸಮಾರಂಭ, ಜೊತೆಗೆ ಈಗಿನ ಗೋಷ್ಠಿಗಳ ಪಂಡಿತರ ಮಾತುಗಳನ್ನು ಕೇಳಿದ ನಂತರ ಮಾತನಾಡೋದು ಒಂದಿಷ್ಟು ಕಷ್ಟ. ಯಾಕೆ ಅಂತಂದರೆ ಹೆಚ್ಚಿಗೆ ಬನ್ನಂಜೆ ಗುರುಗಳ ಬಗ್ಗೆ ಹೇಳಬೇಕು ಅಂತಂದರೆ ಈ ಹೊತ್ತಿನಲ್ಲಿ ಸೂರ್ಯನ ಮುಂದೆ ದೀಪ ಹಿಡಿದಂತಾಗತ್ತೆ ಅಂತ ಅನ್ನೋದು ನನ್ನ ಮಾತು. ಯಾಕೆ ಅಂತಂದರೆ ಬನ್ನಂಜೆಯವರು ತಿಳಿದುಕೊಂಡಂತೆ, ಅವರು ಅರಿತುಕೊಂಡಂತೆ ನಮಗೇನು ಅಂತಂದರೆ ಯಾವುದೇ ಒಂದು ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತಂತಂದರೆ ಅದನ್ನು ದೊಡ್ಡ ಕ್ರಾಂತಿಯಿಂದ ಮಾಡಿದ್ರೆ ಆಗಲ್ಲ, ಅದನ್ನು ವಿಚಾರಗಳಿಂದ ಮಾಡಬೇಕು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥಕೊಂಡವರು ಬನ್ನಂಜೆ ಗುರುಗಳು. ಆ ಕಾರಣಕ್ಕಾಗಿಯೇ ಅವರು ವ್ಯಕ್ತಿ ಅಲ್ಲ, ಅವರು ಈ ನಾಡಿನ ಶಕ್ತಿಯಾಗಿ ಪರಿವರ್ತನೆ ಆದರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಬನ್ನಂಜೆ ಗೋವಿಂದಾಚಾರ್ಯರು ಇಡೀ ತಮ್ಮ ಬದುಕಿನುದ್ದಕ್ಕೂ ಅವರ ಪ್ರವಚನಗಳನ್ನು, ಅವರ ಮಾತುಗಳನ್ನು ನಾವು ಕೇಳಿದಾಗ ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತು ಎಲ್ಲವನ್ನು ಓದದೇ ಇರುವಂಥ ಅನೇಕರಿಗೆ ಓದಿದ ಅನುಭವನ ಕೊಟ್ಟಂಥ ವ್ಯಕ್ತಿ ಅಂತಂದರೆ ಬನ್ನಂಜೆ ಗೋವಿಂದಾಚಾರ್ಯರು. ಅಂತಹ ವ್ಯಕ್ತಿಯ ಕುರಿತ 90 ಬನ್ನಂಜೆ 90 ವಿಶ್ವ ನಮನ ಕಾರ್ಯಕ್ರಮವನ್ನು ಪ್ರತಿಷ್ಠಾನದವರು ಮತ್ತು ಸೇವಾ ಸಂಘದವರು ಹಾಕ್ಕೊಂಡಿದ್ದು ಭಾಳ ಮಾದರಿ ಕಾರ್ಯಕ್ರಮ. ಯಾಕಂತಂದರೆ ನಾನು ಓದುವ ಹಂತದಲ್ಲಿದ್ದಾಗ ಇದೇ ನಮ್ಮ ಕೂಬಾ ಫ್ಲಾಟಿನ ಹನುಮಂತ ದೇವರ ಗುಡಿಯಲ್ಲಿ ಬನ್ನಂಜೆ ಗುರುಗಳ ಪ್ರವಚನ ಭಾಳ ಸುಮಾರು ದಿನಗಳ ಕಾಲ ನಡೀತು. ಆ ಪ್ರವಚನವನ್ನು ಕೇಳಲಿಕ್ಕೆ ನಾವು ಪ್ರತಿದಿನ ಸಾಯಂಕಾಲ ಟ್ಯೂಷನ್ ತಪ್ಪಿಸಿ ಬರ್ತಿದ್ದೆ ಕೆಲವೊಂದು ಸಲ ನಾವು. ಯಾಕಂದರೆ ಅವರ ಮಾತುಗಳ ಕೇಳುವುದರಿಂದ ನಾವು ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವಂಥ ಒಂದು ಯೋಗವನ್ನು ಆ ಹೊತ್ತಿನ ನಾವು ಕಲ್ಪಿಸಿಕೊಂಡಿದ್ದೆವು. ಅದರ ಜೊತೆಗೆ ಈ ಬನ್ನಂಜೆ ಗುರುಗಳ ಮಾತುಗಳನ್ನು ಕೇಳಿದ ನಾವೆಲ್ಲರೂ ಪಾವನರು. ಈ ಹೊತ್ತಿನಲ್ಲಿ ಯಾಕೆಂತಂದರೆ ಈಗ ವೀಣಾಕ್ಕವರು ಬರೆದಂಥ ನಾಟಕದ ಪ್ರದರ್ಶನ ಇದೆ. ಆ ಪ್ರದರ್ಶನದ ಹೊತ್ತಿನಲ್ಲಿ ನಾನು ಮಾತನ್ನು ಹೆಚ್ಚು ಲಂಬಿಸದೆ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡುವ ಉದ್ದೇಶದಿಂದ, ಯಾಕೆ ಸಾಂಪ್ರದಾಯಿಕವಾಗಿ ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅನ್ನೋ ಒಂದು ಗೌರವದಿಂದ ನಾನು ಮಾತನಾಡಿದೆ. ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗಲಿಕ್ಕೆ, ನಾಟಕ ಪ್ರದರ್ಶನಕ್ಕೆ ಮತ್ತು ಸಂಘಟನೆಗೆ ಎಲ್ರಿಗೂ ನನ್ನನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಹನುಮಾನ್ ಸೇವಾ ಟ್ರಸ್ಟ್ನವರಿಗೂ ಮತ್ತು ಬನ್ನಂಜೆ ಗೋವಿಂದಾಚಾರ್ಯರವರ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ನನ್ನ ತಾಲೂಕಿನಂಥ ಆಂದೋಲಕ ಕುಲಕರ್ಣಿಯವರಿಗೂ ಮತ್ತು ನಮ್ಮ ರಾಘವೇಂದ್ರ ಕುಲಕರ್ಣಿಯವರಿಗೂ ಮತ್ತು ವೀಣಾಕ್ಕ ಅವರಿಗೆ ಸಹ ನಾನು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿ ನನ್ನ 4 ಮಾತು. ಜೈ ಹಿಂದ್, ಜೈ ಕರ್ನಾಟಕ.